ಗೃಹ ಸಚಿವರ ಜೊತೆ ಕೆಎನ್ ರಾಜಣ್ಣ ಸಭೆ ನಡೆಸ್ತಾ ಇದ್ದಾರೆ. ಕಳೆದ 1 ಗಂಟೆಯಿಂದ ಮೀಟಿಂಗ್ ನಡೀತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೊಠಡಿ, ವಿಧಾನಸಭೆಯ ಮೊಗಸಾಲೆಯಲ್ಲಿ ಇರತಕ್ಕಂಥ ಕೊಠಡಿಯಲ್ಲಿ ಗೃಹ ಸಚಿವರ ಜೊತೆ ಕೆಎನ್ ರಾಜಣ್ಣ ಸಭೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ತುಮಕೂರು ಭಾಗದ ಹಿರಿಯ ಶಾಸಕರು ಕೂಡ ಇವ್ರ ಜೊತೆ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಜೊತೆ ಕೂತಿದ್ದಾರೆ ರಾಜಣ್ಣ. ಬಹುಶಃ ಈಗ ಅವರ ರಾಜೀನಾಮೆ ಅಂಗೀಕಾರ ಪತ್ರವನ್ನ ಮುಖ್ಯಮಂತ್ರಿಗಳು ರಾಜಭವನಕ್ಕೆ ಕಳಿಸಿದ್ದಾರೆ. ರಾಜಭವನದಲ್ಲಿ ಅದು ಸಹಿಯಾಗಿ ಅಂಗೀಕಾರವಾಗಬೇಕಾಗುತ್ತೆ. ಆ ನಂತರ ಅದು ಅಧಿಕೃತವಾಗಿ ಅಂಗೀಕಾರವಾಗಿದೆ ಅಂತ ಆಗುತ್ತೆ. 1 ಗಂಟೆಯಿಂದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೊಠಡಿ, ವಿಧಾನಸೌಧದ ಮೊಗಸಾಲೆಯಲ್ಲಿ ಇರತಕ್ಕಂತಹ ಪರಮೇಶ್ವರ್ ಅವರ ಕೊಠಡಿಯಲ್ಲೇ ಕುಳಿತಿದ್ದಾರೆ ರಾಜಣ್ಣ. ಗೃಹ ಸಚಿವರ ಜೊತೆ ಕೆಎನ್ ರಾಜಣ್ಣ ಸಭೆ ನಡೆಸ್ತಾ ಇದ್ದಾರೆ. ಕಳೆದ 1 ಗಂಟೆಯಿಂದ ಮೀಟಿಂಗ್ ನಡೀತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೊಠಡಿ, ವಿಧಾನಸಭೆಯ ಮೊಗಸಾಲೆಯಲ್ಲಿ ಇರತಕ್ಕಂಥ ಕೊಠಡಿಯಲ್ಲಿ ಗೃಹ ಸಚಿವರ ಜೊತೆ ಕೆಎನ್ ರಾಜಣ್ಣ ಸಭೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ತುಮಕೂರು ಭಾಗದ ಹಿರಿಯ ಶಾಸಕರು ಕೂಡ ಇವ್ರ ಜೊತೆ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಜೊತೆ ಕೂತಿದ್ದಾರೆ ರಾಜಣ್ಣ. ಬಹುಶಃ ಈಗ ಅವರ ರಾಜೀನಾಮೆ ಅಂಗೀಕಾರ ಪತ್ರವನ್ನ ಮುಖ್ಯಮಂತ್ರಿಗಳು ರಾಜಭವನಕ್ಕೆ ಕಳಿಸಿದ್ದಾರೆ. ರಾಜಭವನದಲ್ಲಿ ಅದು ಸಹಿಯಾಗಿ ಅಂಗೀಕಾರವಾಗಬೇಕಾಗುತ್ತೆ. ಆ ನಂತರ ಅದು ಅಧಿಕೃತವಾಗಿ ಅಂಗೀಕಾರವಾಗಿದೆ ಅಂತ ಆಗುತ್ತೆ. 1 ಗಂಟೆಯಿಂದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೊಠಡಿ, ವಿಧಾನಸೌಧದ ಮೊಗಸಾಲೆಯಲ್ಲಿ ಇರತಕ್ಕಂತಹ ಪರಮೇಶ್ವರ್ ಅವರ ಕೊಠಡಿಯಲ್ಲೇ ಕುಳಿತಿದ್ದಾರೆ ರಾಜಣ್ಣ. ಗೃಹ ಸಚಿವರ ಜೊತೆ ಕೆಎನ್ ರಾಜಣ್ಣ ಸಭೆ ನಡೆಸ್ತಾ ಇದ್ದಾರೆ. ಕಳೆದ 1 ಗಂಟೆಯಿಂದ ಮೀಟಿಂಗ್ ನಡೀತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೊಠಡಿ, ವಿಧಾನಸಭೆಯ ಮೊಗಸಾಲೆಯಲ್ಲಿ ಇರತಕ್ಕಂಥ ಕೊಠಡಿಯಲ್ಲಿ ಗೃಹ ಸಚಿವರ ಜೊತೆ ಕೆಎನ್ ರಾಜಣ್ಣ ಸಭೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ತುಮಕೂರು ಭಾಗದ ಹಿರಿಯ ಶಾಸಕರು ಕೂಡ ಇವ್ರ ಜೊತೆ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಜೊತೆ ಕೂತಿದ್ದಾರೆ ರಾಜಣ್ಣ. ಬಹುಶಃ ಈಗ ಅವರ ರಾಜೀನಾಮೆ ಅಂಗೀಕಾರ ಪತ್ರವನ್ನ ಮುಖ್ಯಮಂತ್ರಿಗಳು ರಾಜಭವನಕ್ಕೆ ಕಳಿಸಿದ್ದಾರೆ. ರಾಜಭವನದಲ್ಲಿ ಅದು ಸಹಿಯಾಗಿ ಅಂಗೀಕಾರವಾಗಬೇಕಾಗುತ್ತೆ. ಆ ನಂತರ ಅದು ಅಧಿಕೃತವಾಗಿ ಅಂಗೀಕಾರವಾಗಿದೆ ಅಂತ ಆಗುತ್ತೆ. 1 ಗಂಟೆಯಿಂದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೊಠಡಿ, ವಿಧಾನಸೌಧದ ಮೊಗಸಾಲೆಯಲ್ಲಿ ಇರತಕ್ಕಂತಹ ಪರಮೇಶ್ವರ್ ಅವರ ಕೊಠಡಿಯಲ್ಲೇ ಕುಳಿತಿದ್ದಾರೆ ರಾಜಣ್ಣ. ಗೃಹ ಸಚಿವರ ಜೊತೆ ಕೆಎನ್ ರಾಜಣ್ಣ ಸಭೆ ನಡೆಸ್ತಾ ಇದ್ದಾರೆ. ಕಳೆದ 1 ಗಂಟೆಯಿಂದ ಮೀಟಿಂಗ್ ನಡೀತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೊಠಡಿ, ವಿಧಾನಸಭೆಯ ಮೊಗಸಾಲೆಯಲ್ಲಿ ಇರತಕ್ಕಂಥ ಕೊಠಡಿಯಲ್ಲಿ ಗೃಹ ಸಚಿವರ ಜೊತೆ ಕೆಎನ್ ರಾಜಣ್ಣ ಸಭೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ತುಮಕೂರು ಭಾಗದ ಹಿರಿಯ ಶಾಸಕರು ಕೂಡ ಇವ್ರ ಜೊತೆ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಜೊತೆ ಕೂತಿದ್ದಾರೆ ರಾಜಣ್ಣ. ಬಹುಶಃ ಈಗ ಅವರ ರಾಜೀನಾಮೆ ಅಂಗೀಕಾರ ಪತ್ರವನ್ನ ಮುಖ್ಯಮಂತ್ರಿಗಳು ರಾಜಭವನಕ್ಕೆ ಕಳಿಸಿದ್ದಾರೆ. ರಾಜಭವನದಲ್ಲಿ ಅದು ಸಹಿಯಾಗಿ ಅಂಗೀಕಾರವಾಗಬೇಕಾಗುತ್ತೆ. ಆ ನಂತರ ಅದು ಅಧಿಕೃತವಾಗಿ ಅಂಗೀಕಾರವಾಗಿದೆ ಅಂತ ಆಗುತ್ತೆ. 1 ಗಂಟೆಯಿಂದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೊಠಡಿ, ವಿಧಾನಸೌಧದ ಮೊಗಸಾಲೆಯಲ್ಲಿ ಇರತಕ್ಕಂತಹ ಪರಮೇಶ್ವರ್ ಅವರ ಕೊಠಡಿಯಲ್ಲೇ ಕುಳಿತಿದ್ದಾರೆ ರಾಜಣ್ಣ. ಗೃಹ ಸಚಿವರ ಜೊತೆ ಕೆಎನ್ ರಾಜಣ್ಣ ಸಭೆ ನಡೆಸ್ತಾ ಇದ್ದಾರೆ. ಕಳೆದ 1 ಗಂಟೆಯಿಂದ ಮೀಟಿಂಗ್ ನಡೀತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೊಠಡಿ, ವಿಧಾನಸಭೆಯ ಮೊಗಸಾಲೆಯಲ್ಲಿ ಇರತಕ್ಕಂಥ ಕೊಠಡಿಯಲ್ಲಿ ಗೃಹ ಸಚಿವರ ಜೊತೆ ಕೆಎನ್ ರಾಜಣ್ಣ ಸಭೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ತುಮಕೂರು ಭಾಗದ ಹಿರಿಯ ಶಾಸಕರು ಕೂಡ ಇವ್ರ ಜೊತೆ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಜೊತೆ ಕೂತಿದ್ದಾರೆ ರಾಜಣ್ಣ. ಬಹುಶಃ ಈಗ ಅವರ ರಾಜೀನಾಮೆ ಅಂಗೀಕಾರ ಪತ್ರವನ್ನ ಮುಖ್ಯಮಂತ್ರಿಗಳು ರಾಜಭವನಕ್ಕೆ ಕಳಿಸಿದ್ದಾರೆ. ರಾಜಭವನದಲ್ಲಿ ಅದು
ಸಹಿಯಾಗಿ ಅಂಗೀಕಾರವಾಗಬೇಕಾಗುತ್ತೆ. ಆ ನಂತರ ಅದು ಅಧಿಕೃತವಾಗಿ ಅಂಗೀಕಾರವಾಗಿದೆ ಅಂತ ಆಗತ್ತೆ. 1 ಗಂಟೆಯಿಂದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೊಠಡಿ ವಿಧಾನಸೌಧದ ಮುಗಸಾಲೆಯಲ್ಲಿ ಇರತಕ್ಕಂತಹ ಪರಮೇಶ್ವರ್ ಅವರ ಕೊಠಡಿಯಲ್ಲೇ ಕುಳಿತಿದ್ದಾರೆ ರಾಜಣ್ಣ. ಗೃಹ ಸಚಿವರ ಜೊತೆ ಕೆಎನ್ ರಾಜಣ್ಣ ಸಭೆ ನಡೆಸ್ತಾ ಇದ್ದಾರೆ. ಕಳೆದ 1 ಗಂಟೆಯಿಂದ ಮೀಟಿಂಗ್ ನಡೆಯುತ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೊಠಡಿ ವಿಧಾನಸಭೆಯ ಮುಗಸಾಲೆಯಲ್ಲಿ ಇರತಕ್ಕಂತಹ ಕೊಠಡಿಯಲ್ಲಿ ಗೃಹ ಸಚಿವರ ಜೊತೆ ಕೆಎನ್ ರಾಜಣ್ಣ ಸಭೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ತುಮಕೂರು ಭಾಗದ ಹಿರಿಯ ಶಾಸಕರು ಕೂಡ ಇವ್ರ ಜೊತೆ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಜೊತೆ ಕೂತಿದ್ದಾರೆ ರಾಜಣ್ಣ. ಬಹುಶಃ ಈಗ ಅವರ ರಾಜೀನಾಮೆ ಅಂಗೀಕಾರ ಪತ್ರವನ್ನ ಮುಖ್ಯಮಂತ್ರಿಗಳು ರಾಜಭವನಕ್ಕೆ ಕಳಿಸಿದ್ದಾರೆ. ರಾಜಭವನದಲ್ಲಿ ಅದು ಸಹಿಯಾಗಿ ಅಂಗೀಕಾರವಾಗಬೇಕಾಗುತ್ತೆ. ಆ ನಂತರ ಅದು ಅಧಿಕೃತವಾಗಿ ಅಂಗೀಕಾರವಾಗಿದೆ ಅಂತ ಆಗತ್ತೆ. 1 ಗಂಟೆಯಿಂದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೊಠಡಿ ವಿಧಾನಸೌಧದ ಮುಗಸಾಲೆಯಲ್ಲಿ ಇರತಕ್ಕಂತಹ ಪರಮೇಶ್ವರ್ ಅವರ ಕೊಠಡಿಯಲ್ಲೇ ಕುಳಿತಿದ್ದಾರೆ ರಾಜಣ್ಣ. ಗೃಹ ಸಚಿವರ ಜೊತೆ ಕೆಎನ್ ರಾಜಣ್ಣ ಸಭೆ ನಡೆಸ್ತಾ ಇದ್ದಾರೆ. ಕಳೆದ 1 ಗಂಟೆಯಿಂದ ಮೀಟಿಂಗ್ ನಡೆಯುತ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೊಠಡಿ ವಿಧಾನಸಭೆಯ ಮುಗಸಾಲೆಯಲ್ಲಿ ಇರತಕ್ಕಂತಹ ಕೊಠಡಿಯಲ್ಲಿ ಗೃಹ ಸಚಿವರ ಜೊತೆ ಕೆಎನ್ ರಾಜಣ್ಣ ಸಭೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ತುಮಕೂರು ಭಾಗದ ಹಿರಿಯ ಶಾಸಕರು ಕೂಡ ಇವ್ರ ಜೊತೆ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಜೊತೆ ಕೂತಿದ್ದಾರೆ ರಾಜಣ್ಣ. ಬಹುಶಃ ಈಗ ಅವರ ರಾಜೀನಾಮೆ ಅಂಗೀಕಾರ ಪತ್ರವನ್ನ ಮುಖ್ಯಮಂತ್ರಿಗಳು ರಾಜಭವನಕ್ಕೆ ಕಳಿಸಿದ್ದಾರೆ. ರಾಜಭವನದಲ್ಲಿ ಅದು ಸಹಿಯಾಗಿ ಅಂಗೀಕಾರವಾಗಬೇಕಾಗುತ್ತೆ. ಆ ನಂತರ ಅದು ಅಧಿಕೃತವಾಗಿ ಅಂಗೀಕಾರವಾಗಿದೆ ಅಂತ ಆಗತ್ತೆ. 1 ಗಂಟೆಯಿಂದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೊಠಡಿ ವಿಧಾನಸೌಧದ ಮುಗಸಾಲೆಯಲ್ಲಿ ಇರತಕ್ಕಂತಹ ಪರಮೇಶ್ವರ್ ಅವರ ಕೊಠಡಿಯಲ್ಲೇ ಕುಳಿತಿದ್ದಾರೆ ರಾಜಣ್ಣ. ಗೃಹ ಸಚಿವರ ಜೊತೆ ಕೆಎನ್ ರಾಜಣ್ಣ ಸಭೆ ನಡೆಸ್ತಾ ಇದ್ದಾರೆ. ಕಳೆದ 1 ಗಂಟೆಯಿಂದ ಮೀಟಿಂಗ್ ನಡೆಯುತ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೊಠಡಿ ವಿಧಾನಸಭೆಯ ಮುಗಸಾಲೆಯಲ್ಲಿ ಇರತಕ್ಕಂತಹ ಕೊಠಡಿಯಲ್ಲಿ ಗೃಹ ಸಚಿವರ ಜೊತೆ ಕೆಎನ್ ರಾಜಣ್ಣ ಸಭೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ತುಮಕೂರು ಭಾಗದ ಹಿರಿಯ ಶಾಸಕರು ಕೂಡ ಇವ್ರ ಜೊತೆ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಜೊತೆ ಕೂತಿದ್ದಾರೆ ರಾಜಣ್ಣ. ಬಹುಶಃ ಈಗ ಅವರ ರಾಜೀನಾಮೆ ಅಂಗೀಕಾರ ಪತ್ರವನ್ನ ಮುಖ್ಯಮಂತ್ರಿಗಳು ರಾಜಭವನಕ್ಕೆ ಕಳಿಸಿದ್ದಾರೆ. ರಾಜಭವನದಲ್ಲಿ ಅದು ಸಹಿಯಾಗಿ ಅಂಗೀಕಾರವಾಗಬೇಕಾಗುತ್ತೆ. ಆ ನಂತರ ಅದು ಅಧಿಕೃತವಾಗಿ ಅಂಗೀಕಾರವಾಗಿದೆ ಅಂತ ಆಗತ್ತೆ. 1 ಗಂಟೆಯಿಂದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೊಠಡಿ ವಿಧಾನಸೌಧದ ಮುಗಸಾಲೆಯಲ್ಲಿ ಇರತಕ್ಕಂತಹ ಪರಮೇಶ್ವರ್ ಅವರ ಕೊಠಡಿಯಲ್ಲೇ ಕುಳಿತಿದ್ದಾರೆ ರಾಜಣ್ಣ.